ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮಾವಿನ ಹಣ್ಣಿನ ಸೀಸನ್ನು ಇನ್ನೇನು ಮುಗಿತಾ ಬಂತು, ಹಾಗಾಗಿ ಇದರಿಂದ ಮತ್ತೊಂದು ಒಳ್ಳೆ ರೆಸಿಪಿನ ಮಾಡೋಣ. ತುಂಬ ಈಸಿಯಾಗಿ ಮಾಡ್ಬೋದು, ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು. ಮಾವಿನ ಹಣ್ಣಿನ ಜಾಮನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟಿಂದ ತುಂಬ ಶುಚಿಯಾಗಿ ಮನೆಯಲ್ಲೇ ಜಾಮನ್ನು ಮಾಡ್ಕೊಳ್ಬೋದು. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತಂದರೆ ನೀವು ಕೂಡ ತುಂಬ ಇಷ್ಟಪಡ್ತೀರಾ. ಮಕ್ಕಳಂತೂ ಜಾಮನ್ನು ತುಂಬ ಇಷ್ಟಪಡ್ತಾರೆ. ನಾವು ಮಾರ್ಕೆಟಿಂದ ತರೋ ಜಾಮ್ಗಿಂತ ಈ ರೀತಿ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬ್ರೆಡ್ಗೆ ಹಾಕ್ಕೊಂಡು ತಿನ್ನೋದಕ್ಕೆ ಅಥವಾ ಚಪಾತಿ ರೋಲ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲಿ ಒಂದು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರುವಂಥದ್ದು. ಆದಷ್ಟು ಫ್ರೆಶ್ ಮಾವಿನ ಹಣ್ಣನ್ನು ತಗೊಳ್ಳಿ, ಇದ್ರದ್ದು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಸುವಾಸನೆ ಇರುತ್ತೆ. ಆದಷ್ಟು ಫ್ರೆಶ್ ಆಗಿರುವಂತಹ ಒಳ್ಳೆಯ ಹಣ್ಣನ್ನು ತಗೊಳ್ಳಿ. ನಾವು ಮಾಡುವಂತಹ ಆಹಾರ ಆರೋಗ್ಯಕ್ಕೂ ಕೂಡ ಅಷ್ಟೇ ಚೆನ್ನಾಗಿರಬೇಕು. ನಾವು ತಿನ್ನೋ ಆಹಾರದಲ್ಲಿನೇ ಆರೋಗ್ಯ ಇರೋದ್ರಿಂದ ಒಳ್ಳೆಯ ಹಣ್ಣನ್ನು ತಗೊಳ್ಳೋದು ತುಂಬಾ ಉತ್ತಮ. ಆಮೇಲೆ ನಾನಿಲ್ಲಿ ಒಂದು 50 ಗ್ರಾಮ್ ಆಗುವಷ್ಟು ಕೆಂಪು ಕಲ್ಸಕ್ಕರೆನ ತೊಗೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಕೆಂಪು ಕಲ್ಸಕ್ಕರೆ ಇಲ್ಲ ಅಂದರೆ ಸಕ್ಕರೆನೂ ಕೂಡ ಬಳಸ್ಬೋದು. ಆದರೆ ಸಕ್ಕರೆಗಿಂತ ಈ ರೀತಿ ಕೆಂಪು ಕಲ್ಸಕ್ಕರೆನ ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಮಕ್ಕಳಿಗೆಲ್ಲ ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಕೆಮ್ಮು ಶೀತ ಎಲ್ಲ ಬರ್ತಿರುತ್ತಲ್ಲ, ಹಾಗಾಗಿ ಕೆಂಪು ಕಲ್ಸಕ್ಕರೆ ಇದಕ್ಕೆ ಒಳ್ಳೆಯ ಔಷಧಿ. ಹಾಗೆಯೇ ಇದಕ್ಕೆ ತುಂಬ ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಇವಾಗ ಒಂದು ಬಾಣಲಿನ ಇಟ್ಬಿಟ್ಟು ಮಾವಿನ ಹಣ್ಣಿನ ಪೀಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಒಂದು ರೌಂಡ್ ಮಿಕ್ಸಿನಲ್ಲಿ ಒಂದು ರೌಂಡ್ ರುಬ್ಕೊಂಡು ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದಾದ್ರೂ ಕೂಡ ಒಳ್ಳೆಯದು. ನಾನು ಚೆನ್ನಾಗಿ ಹಣ್ಣಾಗಿರುವಂಥದ್ದು ಈ ರೀತಿ ಬಾಣಲಿಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಹಾಕ್ಕೊಂಡು ಬಾಣಲಿಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ಮಿಕ್ಸಿ ಹಾಕ್ಕೊಂಡು ಮಾಡಿದರೆ ತುಂಬ ಈಸಿ ಆಗುತ್ತೆ. ಇದು ಸ್ವಲ್ಪ ಬಿಸಿ ಆಗ್ತಾ ಕರಗ್ತಾ ಬರುತ್ತಾ ಹೋಗುತ್ತೆ ನೋಡಿ. ಈ ರೀತಿ ಪೇಸ್ಟ್ ಆಗಬೇಕು. ನೀವು ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಕಲ್ಸಕ್ಕರೆನ ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 8 ರಿಂದ 10 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ತಾ ಹೋಗಬೇಕು. ಇದೊಂದು ಕ್ರೀಮಿ ಸ್ಟ್ರಕ್ಚರ್ ಬರೋವರೆಗೂ ನಿಧಾನವಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಸೌಟ್ ಆಡಿಸ್ತಾ ಇರಬೇಕು, ಯಾಕಂದರೆ ಯಾವುದೇ ಕಾರಣಕ್ಕೂ ಕತ್ತೋದಕ್ಕೆ ಬಿಡಬಾರ್ದು, ಅಡಿ ಹಿಡಿದ್ರೆ ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಹೆಚ್ಚಿಗೆ ಪದಾರ್ಥಗಳ ಅವಶ್ಯಕತೆಯೂ ಇಲ್ಲ, ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು. ನಾವು ಮಾರ್ಕೆಟಿಂದ ತರುವಂತಹ ಎಷ್ಟೊಂದು ಜಾಮ್ಗಳಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಇರುತ್ತೆ, ಹಾಗೆಯೇ ಪ್ರಿಸರ್ವೇಟಿವ್ಸ್ ಕೂಡ ಆ್ಯಡ್ ಮಾಡಿರ್ತಾರೆ. ಅಷ್ಟೇ ಅಲ್ಲದೇ ಅವ್ರು ಬಳಸ್ತಕ್ಕಂಥ ಹಣ್ಣುಗಳು ಎಷ್ಟು ಕ್ವಾಲಿಟಿಯಲ್ಲಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಒಳ್ಳೆ ಬ್ರ್ಯಾಂಡ್ ಜಾಮ್ಗಳಾಗಿದ್ದರೆ ಚೆನ್ನಾಗಿರುತ್ತೆ, ಆದರೆ ಹೇಳಲಿಕ್ಕಾಗೋದಿಲ್ಲ. ನಾವು ಮನೆಯಲ್ಲೇ ಮಾಡಿದರೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. ನಾವು ಯಾವ ರೀತಿ ಹಣ್ಣುಗಳನ್ನು ಬಳಸ್ತೀವಿ, ಯಾವ ರೀತಿ ಹೈಜೀನಾಗಿ ಮಾಡ್ತಾಯಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಇರುತ್ತಲ್ವ. ಹಾಗಾಗಿ ಈ ರೀತಿಯಾಗಿ ಜಾಮ್ಗಳನ್ನು ಮನೆಯಲ್ಲೇ ತಯಾರಿಸ್ಕೊಳ್ಳೋದು ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ. ಈ ರೀತಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತಾ ಹೋದರೆ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಮಾವಿನ ಹಣ್ಣಿನ ಜೊತೆಗೆ ಮಿಕ್ಸ್ ಆಗಬೇಕು. ಎರಡು ಚೆನ್ನಾಗಿ ಬೆರೆತ್ಕೊಂಡು ಬೇಯಬೇಕು. ಸಕ್ಕರೆ ಸ್ವಲ್ಪ ಕರಗಿದಾಗ ತೆಳು ಅಂತ ಅನಿಸುತ್ತೆ, ಅದು ಹೋಗ್ತಾ ಕ್ರೀಮಿ ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಕಡಿಯಷ್ಟು ಲಿಂಬುವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋ ಮಾವಿನ ಹಣ್ಣಿನ ಕ್ವಾಂಟಿಟಿಗೆ ಒಂದು ಅರ್ಧ ಕಡಿಯಷ್ಟು ಸಾಕಾಗುತ್ತೆ. ಲಿಂಬು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಾ ಇದೆ.
ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ನೀಟಾಗಿ ಕರಗ್ತಾ ಇದೆ ಮಾವಿನ ಹಣ್ಣಿನ ಇದು ಕೂಡ ಚೆನ್ನಾಗಿ ಈ ರೀತಿ ಬೇಯ್ತಾ ಇರಬೇಕು. ಇವಾಗ ನಾನಿಲ್ಲಿ ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಜೇನುತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆಯೇ ಇದಕ್ಕೆ ಸ್ವಲ್ಪ ಸಿಹಿ ಅಂಶನೂ ಕೂಡ ಕೊಡುತ್ತೆ. ನೀವು ಬೇಕಿದ್ರೆ ಕಲ್ ಸಕ್ಕರೆಯ ಪ್ರಮಾಣನ ಕಡಿಮೆ ಮಾಡಿ ಜೇನುತುಪ್ಪನ ಇನ್ನೊಂದು ಸ್ಪೂನಷ್ಟು ಕೂಡ ಸೇರಿಸ್ಕೊಳ್ಬೋದು. ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನಾವಿದು ಜಾಮ್ ರೆಡಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗಂತಂದರೆ, ನಾವು ಇದನ್ನು ಒಂದು ಸಣ್ಣ ಪ್ಲೇಟಿಗೆ ಹಾಕಿ ನೋಡೋಣ. ಅದು ಕಂಪ್ಲೀಟಾಗಿ ಜಾರ್ತಿದೆ ಅಂತಂದರೆ ರೆಡಿ ಆಗಿಲ್ಲ ಅಂತ ಅರ್ಥ. ನೋಡಿ ಈ ರೀತಿ ಒಂದು ಪ್ಲೇಟ್ಗೆ ಹಾಕಿ ನೋಡಿದ್ರೆ ನೋಡಿ ಎಷ್ಟು ಈಸಿಯಾಗಿ ಜಾರಿ ಬರ್ತಾ ಇದೆ ಅಲ್ವಾ. ಇವಾಗ ಇನ್ನೂ ಜಾಮ್ ರೆಡಿ ಆಗಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು. ಮತ್ತು ಇನ್ನೊಂದು 2 ನಿಮಿಷ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡಾದ ನಂತರ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಪ್ಲೇಟಿಂದ ಅಷ್ಟು ಸುಲಭವಾಗಿ ಜಾರ್ತಾ ಇಲ್ಲ ಅಲ್ವಾ. ಇವಾಗ ಜಾಮು ಕಂಪ್ಲೀಟಾಗಿ ರೆಡಿ ಆಗಿದೆ. ನೋಡಿ ಎಷ್ಟು ಈಸಿಯಾಗಿ ಮಾವಿನ ಹಣ್ಣಿನ ಜಾಮ್ ಮಾಡ್ಕೋಬೋದಲ್ವಾ. ಮಾವಿನ ಹಣ್ಣು, ಆಮೇಲೆ ಸ್ವಲ್ಪ ಕಲ್ ಸಕ್ಕರೆ, ಆಮೇಲೆ ಜೇನುತುಪ್ಪ, ಒಂದು ಸ್ವಲ್ಪ ಲಿಂಬು ಹುಳಿ, ಇಷ್ಟೇ 4 ಇಂಗ್ರೀಡಿಯೆಂಟಿಂದ ಅದ್ಭುತವಾಗಿರ್ತಕ್ಕಂತಹ ಮಾವಿನ ಹಣ್ಣಿನ ಜಾಮನ್ನು ಮಾಡ್ಕೊಳ್ಬೋದು. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ನೋಡೋದಕ್ಕೂ ಕೂಡ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಟೇಸ್ಟಿಯಾಗಿದೆ, ಕಲರ್ಫುಲ್ ಆಗಿದೆ. ಮಕ್ಕಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತಿಂತಾರೆ. ಇವಾಗ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಅವರಿಗೆ ಬಾಕ್ಸಿಗೆ ಹಾಕ್ಕೊಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಚಪಾತಿಗೆ ಈ ರೀತಿ ಹಾಕಿಬಿಟ್ಟು ರೋಲ್ ಮಾಡಿ ಕೊಟ್ಟರೆ ಆರಾಮಾಗಿ ತಿಂತಾರೆ. ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು. ಮಾವಿನ ಹಣ್ಣಿನ ಸೀಸನ್ನು ಮುಗಿಯೋದ್ರೊಳಗಾಗಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಿದ್ರೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.